ಸ್ವಲ್ಪ ವ್ಯತ್ಯಾಸವಾಗಿ ನಡ್ಕೊಳಕ್ಕೆ ನಾ ಕೆರೆ ಕಡೆ ಹೋಗ್ಬಿಟ್ಲಾ? ಮೋನಿಕಾ, ಏಯ್ ವಿಲೇಜ್ ಮ್ಯಾನ್, ಓ ಇಲ್ಲಿದ್ಯಾ? ಎಲ್ಲೋಗ್ಬಿಟ್ಟಿದೆ ಚಿನ್ನೋ? ಮುಟ್ಬೇಡಿ ಅವ್ರನ್ನ. ಯೋ, ನಾನು ಹೆಂಡ್ತಿನ ಮುಟ್ತೀನಿ, ಮುದ್ದಾಡ್ತೀನಿ, ಲಾಲಿನೂ ಆಡ್ತೀನಿ. ಅದನ್ನ ಕೇಳಕ್ ನೀನ್ ಯಾರಯ್ಯ? ಕಾನೂನು ಸ್ವಾಮಿ, ಕಾನೂನು. ಮುಟ್ಟಿದ್ರೆ 7 ವರ್ಷ ಜೈಲ್ ಹೋಗ್ಬೇಕಾಗತ್ತೆ, ಅರ್ಥವಾಯ್ತಾ? ಯೋ, ಅವತ್ತು ಸೈನ್ ಮಾಡಿದ ತಕ್ಷಣ ನೀವಿಬ್ರು ಗಂಡ ಹೆಂಡತಿ ಆಗ್ಬಿಟ್ರಿ, ಸುಖವಾಗಿ ಸಂಸಾರ ಮಾಡಿ ಅಂತ ಹೇಳ್ತು ನಿಮ್ ಕಾನೂನು. ಈಗ ಸಂಸಾರ ಮಾಡಕ್ ನಾವು ಶುರು ಮಾಡ್ಕೊಳ್ಳೋಣ ಅಂದ್ರೆ ಜೈಲಿಗೆ ಕಳಿಸ್ತೀನಿ ಅಂತ ಇದೆಯಲ್ಲ, ಏನ್ ಕಾನೂನು ಏನೋ ಒಂದು ಅರ್ಥ ವೀರಣ್ಣ, ಆಗ್ತಿಲ್ಲ. ಹೆಂಡತಿ ಪರ್ಮಿಷನ್ ಇಲ್ದೆ ಅವಳನ್ನ ಮುಟ್ಟಿದ್ರೆ ಅದು ಅತ್ಯಾಚಾರದ ಕೇಸ್ ಆಗುತ್ತೆ. come on, now touch me. Come on, now touch me. Come on, touch me now. ಏಯ್, ನಿನ್ನ ಸ್ವಾರ್ಥಕ್ಕೋಸ್ಕರ ನನ್ನ ಗಂಡನ ಸ್ಥಾನನ ಕೊಟ್ಟು ಇಷ್ಟೆಲ್ಲ ನಾಟಕ ಮಾಡಿಸ್ದೆ. ಆದ್ರೆ ಆ ವಿಧಿ ನಿನ್ನ ನಿಜವಾಗ್ಲೂ ಗಂಡ ಹೆಂಡತಿ ಮಾಡ್ಬಿಡ್ತು. ಈಗ ಕಾನೂನು ಅಡ್ಡ ಇಟ್ಕೊಂಡು ನನಗೆ ಅವಮಾನ ಮಾಡ್ತಾ ಇದ್ಯಾ? ನೀನಾಗ ನೀನೆ ನಾನಿರೋ ಜಾಗಕ್ಕೆ ಬಂದು ಟಚಿಂಗ್ ಮೀ ಅಂತ ಗೋಗರಿಯಂಗ್ ಮಾಡ್ಲಿಲ್ಲ? ಮೋನಿ, ನಿನಗೆ ಅಣ್ಣನಾಗಿ, ಸ್ನೇಹಿತನಾಗಿ, ತಂದೆಯಾಗಿ ಒಂದ್ ಮಾತು ಹೇಳ್ತೀನಿ ಕೇಳಿ. ಇವತ್ ನಿನ್ನ ವರ್ತನೆ ಮಿತಿ ಮೀರಿ ಹೋಯ್ತಮ್ಮ. ಈಗ್ಲೂ ಕಾಲ ಮಿಂಚಿಲ್ಲ. ಹೋಗಿ ವೀರಣ್ಣನ್ ಕರಿ. What? ನಾನ್ ಹೋಗಿ ಅವನ ಕರಿಬೇಕಾ? After all, he is a village guy. ಮೋನಿ, ಗಂಡ ಅನ್ನಿಸ್ಕೊಂಡವನು ಆಫ್ಟರ್ ಆಲ್ ಅಲ್ಲ. ಹಿ ಇಸ್ ಆಲ್ ಇನ್ ಒನ್ ಅಂಡ್ ಒನ್ ಇನ್ ಆಲ್. ನೋಡಮ್ಮ, ಒಂದ್ ಹೆಣ್ಣಿಗೆ ಸುಖ, ಸಂತೋಷ, ಸೌಭಾಗ್ಯ ಎಲ್ಲ ಗಣ್ಣಲ್ಲಿದೆ. ಪ್ಲೀಸ್ ಮೋನಿ, ಹೋಗಿ ವೀರಣ್ಣನ್ ಕರಿ, ಎಲ್ಲ ಒಳ್ಳೇದಾಗತ್ತೆ. ಲುಕ್ ಬ್ರದರ್, ನಾನು ಆವತ್ತು ಯಾರ ಮಾತನ್ನು ಕೇಳಲಿಲ್ಲ, ಇವತ್ತು ಕೇಳಲ್ಲ, ಮುಂದೇನು ಯಾರ ಮಾತು ಕೇಳೋ ಚಾನ್ಸೇ ಇಲ್ಲ. ಮೈಂಡ್ ಯುವರ್ ಓನ್ ಬಿಸ್ನೆಸ್.